ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಮತ್ತು ವಿಡಿಯೋ ನೋಡಿ ಫುಲ್ಲು ನೋಡಿ, ಸ್ಕಿಪ್ ಮಾಡ್ದಲ್ಲೇ ಫುಲ್ಲು ವಿಡಿಯೋ ನೋಡಿ, ಮತ್ತು ಒಂದು ಲೈಕ್ ಮಾಡಿ. ಇವಾಗ ನಾವು ಮಲ್ಲೇಶ್ವರಮು ಸ್ಟ್ರೀಟು, ಅಲ್ಲಿ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಚೀಪೆಸ್ಟಾಗಿ ಸಿಗುತ್ತೆ ಬಟ್ಟೆಗಳು ಅಂತ ಟಾಪ್ಗಳು ತೊಗೊಳ್ಳೋಣ ಒಂದೆರಡು ಅಂತ ಬಂದಿದ್ದೀವಿ. ಅಲ್ಲಿ ಉದ್ದನೂ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ರು. ನಾವು ನೋಡಿದ್ವಿ ಎಷ್ಟೋ ನೋಡಿದ್ವಿ, ಇಲ್ಲಿ ಬೇಡ ಅಲ್ಲಿ ಬೇಡ ಮುಂದೆ ನೋಡೋಣ ಅಂತ ನೋಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡು ಸಹ ಶಾಪಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇದನ್ನು ತಗೋ ಅದನ್ನು ತಗೋ ಅಂತ ಅವರು ಸೆಲೆಕ್ಟ್ ಮಾಡಿ ಕೊಡ್ತಾಯಿದ್ರು. ಕೊನೆಗೆ ಒಂದು 2-3 ಟಾಪ್ಗಳನ್ನ ಸೆಲೆಕ್ಟ್ ಮಾಡಿ ಅಮ್ಮನಿಗೆ ತೋರಿಸೋಣ, ಹೆಂಗಿದೆ ಒಂದು ಸತಿ ನೋಡಮ್ಮ, ಇರಲಿನ ತಗೊಳ್ಳೋಣ ಬೇಡವಾ ಅಂತ ಅಮ್ಮಂಗೆ ತೋರಿಸೋಣ ಅಂದ್ಬಿಟ್ಟು ತಗೊಂಡು ಹೋಗ್ತಾಯಿದ್ದೀವಿ. ನಮ್ಮ ಯಜಮಾನ್ರು ಬಂದು ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನೂ ಅಷ್ಟೇ, ನನಗಿಂತೂ ಸ್ವಲ್ಪ ಅವರಿಬ್ರಿಗೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಬ್ಬರು ಜೊತೆಲೂ ಬಂದಿದ್ದೀನಿ ಇಲ್ಲಿ ಮಲ್ಲೇಶ್ವರಮು ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಅಂತ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಯೆಲ್ಲೋ ಮತ್ತು ಒಂದು ಗ್ರೀನ್ ಟಾಪ್ನ ಇವರು ನಮ್ಮ ಅವರು ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ನನ್ನ ಮಗನೂ ಸಹ ನೋಡ್ತಾ ಇದ್ದ ಚೆನ್ನಾಗಿದೆಯಾ ಇಲ್ವಾ ಅಂತ. ಓಕೆ, ಅದು 300 ರೂಪೀಸ್ ಟಾಪ್ಗಳಿದು, ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಒಂದು ಸತಿ ಆ ಕಡೆ ಹೋದರೆ ನೀವು ನೋಡ್ಕೊಂಡು ಬನ್ನಿ. ಇವಾಗ ಸೆಲೆಕ್ಟ್ ಮಾಡಿದ ಟಾಪ್ನ ನಮ್ಮ ಮಮ್ಮಿಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅಮ್ಮ ಸೈಜ್ ಕರೆಕ್ಟಾಗಿದೆಯಾ ನೋಡು ಅಂತ ಹಾಕಿ ನೋಡ್ತಾ ಇದ್ದಾರೆ. ಅದಕ್ಕೆ ಹಿಂಗೆ ಗೊತ್ತಾಗಲ್ಲ, ಹಿಂದೆ ತಿರ್ಗೋ ಅದು ಅಳತೆ ನೋಡ್ತೀನಿ ಅಂದ್ಬಿಟ್ಟು ಹಿಂದೆನೂ ಸಹ ಹಾಕಿ ಮಮ್ಮಿ ಅಳತೆ ನೋಡ್ತಾ ಇದ್ದಾರೆ. ಇದು ಒಂದು ಸ್ವಲ್ಪ ಚಿಕ್ಕಾಯಿತು, ಗ್ರೀನ್ ಕಲರ್ ಬೇಡ ಮತ್ತು ಯೆಲ್ಲೋ ಕಲರು ತೊಗೊಂಡ್ಬಿಟ್ಟು ಆವಾಗ ಒಂದು 2 ಟಾಪ್ ತೊಗೊಂಡೆ ಅನಿಸುತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ, ಮುಂದೆ ನೋಡೋಣ ಅಂತ. ಬಟ್ಟೆಗಳೆಲ್ಲ ಕ್ವಾಲಿಟಿ ಓಕೆ, ಬಟ್ ರೇಟ್ ಮಾತ್ರ ರೀಸನಬಲ್ ಆಗಿತ್ತು. ಮತ್ತು ನನ್ನದೊಂದು ಪ್ಯಾಂಟು, ಕ್ರೀಮ್ ಕಲರ್ ಪ್ಯಾಂಟು ಬೇಕಾಗಿತ್ತು, ಅದನ್ನು ಸಹ ತಗೊಂಡು ಎಷ್ಟಾಗಿ ತಗೊಂಡಿರೋದು ಗೊತ್ತು ನೋಡಿ, ಲೆಕ್ಕ ಹಾಕೊಂಡೆ ಕೊಡಿ. ಲೆಕ್ಕ ಹಾಕೊಂಡೆ ಕೊಟ್ಟಿದ್ದೀನಿ. ಇಲ್ಲ ಬರಲ್ಲ, ಪ್ರಾಮಿಸ್ ಬರಂಗಿಲ್ಲ. ಹೇಳ್ಬಿಡ್ತೀನಿ ನಾನು 50 ಕೊಡಿ. ಇಲ್ಲ ಬರಲ್ಲ, ಹೇಳಿ ಅವ್ರ ಮಾತಿಗೆ ನಾನು ಮರ್ಯಾದೆ ಕೊಡ್ತೀನಿ. ಅವ್ರು ಹೇಳಿದ್ರಲ್ಲ 1000 ರೂಪಾಯಿ ಕೊಟ್ಬಿಟ್ಟು ಎತ್ತ ಅಂತ ನನಗೆ ಕೊಡ್ತಾ ಇದ್ದೀನಿ. ಇಲ್ಲ ನಾನು ಕೊಡಲ್ಲ. ಅವ್ರು ಏನು ಗೊತ್ತಾಗಬೇಕು, ಅವ್ರು ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಯೂಸ್ ಮಾಡಿ ಆಮೇಲೆ ಹೇಳಿ. ಅವ್ರ ಮಾತು ಕೇಳ್ತೀರಾ, ನಿಮ್ಮ ಮಾತು ಯೂಸ್ ಮಾಡಿ ಆಮೇಲೆ ನನಗೆ ಹೇಳಿ. ಸುಳ್ಳು ಹೇಳಿ ಕೊಡಲ್ಲ, ಆ ಥರ ಸುಳ್ಳು ಹೇಳಿ ಕೊಡಲ್ಲ. ಅವರು 50 ಕೊಡಿ ಹೋಗಿ. ಇಲ್ಲ ನಿಜವಲ್ಲ, ಬರಂಗಿಲ್ಲ ಹೇಳ್ಬಿಟ್ಟು ಕೊಡಿ. ಪ್ರಾಮಿಸ್ ಕೊಡಿ, ನಿಜವಲ್ಲ ಬರಂಗಿಲ್ಲ ಹೇಳ್ಬಿಡ್ತೀನಿ. ಪ್ರಾಮಿಸ್ ಬ್ಯಾಗ್ ಹಾಕ್ಕೊಡಿ ಅಂದ್ರೆ ನಾವೇನಾದರೂ ಒಂದು ಶಾಪಿಂಗ್ ಮಾಡಿದ್ಮೇಲೆ ಅವ್ರಿಗೇನಾದರೂ ಒಂದು ತೊಗೊಡ್ಬೇಕಲ್ಲ. ಅದಕ್ಕೆ ನೈಟ್ 3/4 ಪ್ಯಾಂಟ್ಗಳಿತ್ತು, ಅದನ್ನು ಅವರು ತೊಗೊಂಡು. ನೆಕ್ಸ್ಟು ಇಲ್ಲಿ ಇಯರಿಂಗ್ಸು, ಆರ್ಟಿಫಿಷಿಯಲ್ಲು ಇಯರಿಂಗ್ಸು, ಜುಮ್ಕಾಗಳಂದರೆ ನಂಗೆ ತುಂಬ ಇಷ್ಟ ಇತ್ತು. ಅದನ್ನು ಸಹ ತಗೊಂಡು ಅಲ್ಲೆಲ್ಲ ಆ್ಯಂಟಿಕ್ ಡಿಸೈನ್ಸ್ ಎಲ್ಲ ಇತ್ತು, ಎಲ್ಲ ನೋಡಿದೆ. ಬಟ್ ಏನೋ ಅದು ಗೋಲ್ಡ್ ಇಯರಿಂಗ್ಸ್ ಇತ್ತು ಅಂದ್ಬಿಟ್ಟು ಅದು ಬೇಡ ಅಂತ ನನಗೊಂದು ಗ್ರೀನ್ ಕಲರ್ದು ಇಯರಿಂಗ್ಸ್ ಬೇಕು ಅಂತ ಹುಡುಕ್ತಾ ಇದ್ದೆ ನಾನು. ನೆಕ್ಸ್ಟು ಮುಂದೆ ಅದು ಸಿಕ್ತು ನನಗೆ, ಗ್ರೀನ್ ಕಲರ್ ಇಯರಿಂಗ್ಸು. ಅದನ್ನೆಲ್ಲ ತಗೊಂಡು ಬಂದ್ವಿ. ಏನಾಯಿತು ಅಂದರೆ, ಆವಾಗಲೇ ಅಲ್ಲಿ ನಮ್ಮ ಹಸ್ಬೆಂಡು ವ್ಯಾಪಾರ ಮಾಡುವಾಗ ನಾನು ಸುಮ್ಮನೆ ಅಂದೆ 1000 ರೂಪೀಸ್ ಕೊಟ್ಬಿಟ್ಟು ತಗೋ ಅಂತ. ಅದನ್ನು ಕೇಳಿಸ್ಕೊಂಡು ಒಂದು 100 ಕಮ್ಮಿ ಮಾಡ್ತಿಲ್ಲ,
50 ಕಮ್ಮಿ ಮಾಡ್ತಿಲ್ಲ. ಅವ್ರು ಹೇಳಿದಾರಲ್ಲ ಕೊಡಿ ಕೊಡಿ ಅಂತ ಕೇಳ್ತಾನೆ ಇದ್ದ. ಅದಕ್ಕೆ ನಾವು ವ್ಯಾಪಾರ ಮಾಡೋವಾಗ ಒಂದು ನಿಧಾನಕ್ಕೆ ಯೋಚನೆ ಮಾಡಿ ಮಾತಾಡಿ ತಗೋಬೇಕು. ಮತ್ತು ಇಲ್ಲಿ ಹೇಳ್ತಾರೆ ಅವರು, ಹೆವಿ ರೇಟ್ಗಳು ಹೇಳ್ತಾರೆ. ಹೇಳೋವಾಗ ನಾವೊಂದು ಸ್ವಲ್ಪ ರೇಟ್ನ ಬಾರ್ಗಿನ್ ಮಾಡಿ ಕೇಳಿ ತೊಗೊಬರ್ಬೇಕು. ಅವರು ಹೇಳೋ ರೇಟನ್ನೇ ನಾವು ಕೊಟ್ಟು ತೊಗೊಳೋದ್ರಿಂದ ಸ್ವಲ್ಪ ರೇಟು ಜಾಸ್ತಿನೇ ಹೇಳ್ತಾರೆ ಅವರು. ಒಂದು 500 ಇರೋದು ಒಂದು 300, 350ಗೆ ಹಾಗೆ ಕೇಳಬೇಕು. ಇಲ್ಲಿ ಜುಮ್ಕಾಗಳು ಅಷ್ಟೇ 200, 100 ಅಂತೆಲ್ಲ ಇತ್ತು. ಸೊ ಅದೇನು ಬೇಡ ಅಂತ ಇವಾಗ ಶಾಪಿಂಗೆಲ್ಲ ಮುಗಿಸಿ ಬರ್ತಾ ಇದ್ದೀವಿ. ಶಾಪಿಂಗೆಲ್ಲ ಮುಗ್ದಿದ್ದಾದಮೇಲೆ ಏನಾದರೂ ತಿನ್ನೋಕ್ಕೆ ಕೊಡಿಸು ಅಂತ ಮಕ್ಕಳು ಕೇಳ್ತಾಯಿದ್ರು. ಹಾಗೆ ಸ್ನ್ಯಾಕ್ಸ್ ಏನು ಬೇಡ, ಒಂದೇ ಸತಿ ಊಟಕ್ಕೆ ಹೋಗೋಣ, ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಸರ್ಚ್ ಮಾಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ವಿ. ಮತ್ತು ಮಲ್ಲೇಶ್ವರಮಲ್ಲಿ ಜುವೆಲರ್ಸ್ ಅಂಗಡಿಗಳು ಜಾಸ್ತಿ ಇರೋದು, ಅದನ್ನೇ ಮಾತಾಡ್ಕೊಬರ್ತಿದ್ವಿ. ಇಲ್ಲಿ ತೊಗೊಂಡ್ರೆ ಇಷ್ಟು ಕಮ್ಮಿ ಇರುತ್ತೆ ಪ್ರೈಸು, ಅದು ಇಷ್ಟು % ಅಂತ ನಮಗೆ ಕಮ್ಮಿ ಮಾಡ್ಕೊತಾರೆ, ಮೇಕಿಂಗ್ ಚಾರ್ಜಸ್ ಅಂತ. ಅಷ್ಟರಲ್ಲಿ ಅಲ್ಲಿ ಹಳ್ಳಿ ಮನೆ ಹೋಟೆಲ್ ಅಂತ ಇತ್ತು. ಸರಿ ಅಲ್ಲೇ ಒಂದೇ ಸತಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ಹೋಟೆಲ್ಲಿ ಒಳಗಡೆ ಹೋದ್ಮೇಲೆ ಸ್ನ್ಯಾಕ್ಸ್ ತಗೊಳ್ಳೋಣ, ಏನು ಮೀಲ್ಸ್ ತಗೊಳ್ಳೋಣ ಅಂತ ಯೋಚನೆ ಮಾಡಿ, ಸರಿ ಇಲ್ಲಿ ಗ್ರೇವಿ ಕುಲ್ಚಾ ಅವೆಲ್ಲ ಏನು ಬೇಡ, ಊಟನೇ ಟ್ರೈ ಮಾಡೋಣ ಅಂತ ಬಾಳೆ ಎಲೆ ಊಟ ಇತ್ತು, ಅದನ್ನೇ ಟ್ರೈ ಮಾಡ್ತಾಯಿದ್ದೀವಿ. ಟೇಸ್ಟು ಪರವಾಗಿಲ್ಲ, ಚೆನ್ನಾಗಿತ್ತು. ಏನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಚೆನ್ನಾಗಿತ್ತು ಅಷ್ಟೇ. ಹಳ್ಳಿ ಮನೆ ಹೋಟೆಲ್ಲು. ಈಗ ಊಟ ಎಲ್ಲ ಮುಗಿಸ್ತಾ ಇದ್ದೀವಿ. ಊಟ ಎಲ್ಲ ಆದಮೇಲೆ ಇಲ್ಲೂ ಸಹ ಐಸ್ ಕ್ರೀಮು ಇರುತ್ತೆ. ಐಸ್ ಕ್ರೀಮೆಲ್ಲ ತಿಂದು ಕೆಳಗೆ ಬಂದ್ವಿ. ಎಲೆ ಅಡಿಕೆ, ಅಲ್ಲಿ ಎಲೆ ಅಡಿಕೆ ಇಟ್ಟಿದ್ರು. ಒಂದು ಸತಿ ಎಲೆ ಅಡಿಕೆ ಹಾಕ್ಕೊಳ್ಳೋಣ ಅಂತ ಒಂದೊಂದು ಎಲೆ ಅಡಿಕೆ, ಅದನ್ನು ಸಹ ಟೇಸ್ಟ್ ನೋಡ್ದಂಗೆ ಆಗುತ್ತೆ. ಊಟ ಚೆನ್ನಾಗಾಗಿತ್ತಲ್ವ ಅಂದ್ಬಿಟ್ಟು ಅಮ್ಮ ಒಂದು ಸತಿ ಅವ್ರು ಹಾಕ್ಕೋತಾ ಇದ್ದಾರೆ. ಇವಾಗ ನನಗೆ ಹಾಕ್ಕೊಂಡು ಎಲೆ ಅಡಿಕೆನೆಲ್ಲ ಊಟ ಮುಗಿದ್ಮೇಲೆ ಎಲೆ ಅಡಿಕೆ ಹಾಕ್ಕೊಂಡ್ರೆ ಊಟ ಕಂಪ್ಲೀಟೆಡ್ ಅಂತ ಅಲ್ವಾ. ಹಂಗೆ ಇವಾಗ ನಮ್ಮ ಯಜಮಾನ್ರಿಗೂ ಎಲೆ ಅಡಿಕೆ ಹಾಕ್ಕೊಟ್ಟು ನಾನು ಒಂದು ಎಲೆ ಅಡಿಕೆ ಹಾಕ್ಕೊಂಡು ಮುಂದೆ ಅಂದರೆ ಹೋಟೆಲ್ಗೆ ಪಕ್ಕದಲ್ಲೇ ಅಲ್ಲೊಂದು ಸ್ಟಾಲ್ ಇತ್ತು. ಅಲ್ಲಿ ಬಂದು ಇದು ವುಡನ್ ಐಟಮ್ಮು ಮತ್ತು ಮಣ್ಣಿಂದು ಐಟಮ್ಮೆಲ್ಲ ಇಟ್ಟಿದ್ರು. ಅದನ್ನು ಒಂದು ನೋಡೋಣ ಒಳಗಡೆ ಹೋಗಿ ಒಂದು ಸರ್ತಿ ಅಂದ್ಬಿಟ್ಟು ಅಲ್ಲಿ ಸ್ಟಾಲ್ ಒಳಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ಚನ್ನಪಟ್ಟಣದ ಬೊಂಬೆ ಬರುತ್ತಲ್ಲ ಅದು, ಮತ್ತು ಹಿಂಗೆ ನೀರು ಹಾಕಿ ಅಂತ ಊದಿದ್ರೆ ಸೌಂಡ್ ಬರುತ್ತೆ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅದೊಂದು ಬರ್ಡ್ದು, ಮತ್ತು ಬೇರೆ ಏನೇನಿದೆ ಇಲ್ಲೆಲ್ಲ ಐಟಮ್ಸ್ಗಳು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅದು ಇಲ್ಲಿ ಕಾಣಿಸ್ತಾ ಇದೀವಲ್ಲ ಬರ್ಡು, ಅದರಲ್ಲಿ ನೀರು ಹಾಕ್ಬಿಟ್ಟು ಊದಿದ್ರೆ ಅದು ಒಂದು ಸೌಂಡ್ ಬರುತ್ತೆ. ಅದೊಂದು ತಗೊಂಡು, ಮತ್ತು ಅದೆಲ್ಲ ಆಯುರ್ವೇದಿಕ್ ಎಣ್ಣೆ, ತಲೆಗೆ ಎಣ್ಣೆ ಹಚ್ಕೊಳ್ಳೋದು, ಮತ್ತು ಸೋಪು, ಇದು ಊದುಬತ್ತಿ, ಗಂಧದ ಕಡ್ಡಿ, ಪ್ರತಿಯೊಂದು ಎಲ್ಲ ಇತ್ತು.
ಅದನ್ನು ನೋಡ್ತಾ ಇದ್ದೀವಿ. ಇದು ಬಂದು ಕಪ್ ಬಂದು ಮಣ್ಣಿಂದ ಮಾಡಿರೋದು. ಇದು ಪಿಂಗಾಣಿ ಜಾಡಿ ಮತ್ತು ಚನ್ನಪಟ್ಟಣದ ಬೊಂಬೆಗಳು. ಇಲ್ಲಿ ನೋಡಿ, ಒಂದು ಬ್ಯಾಟ್ ಬೇಕು, ಅದು ಬೇಕು, ಇದು ಬೇಕು. ಮಕ್ಳನ್ನ ಕರ್ಕೊಂಡೋದ್ರೆ ಗೊತ್ತಲ್ಲ ನಿಮಗೆ, ಇರೋದನ್ನೆಲ್ಲ ಕೇಳ್ತಾರೆ. ಸೊ ಅವ್ರಿಗೇನು ತಕ್ಕೊಟ್ಟಿಲ್ಲ ನಾವು. ಅದೊಂದು ಬರ್ಡ್ ಒಂದು ತಗೊಂಡು ಮನೆ ಕಡೆ ಹೊರಟು ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ.